ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಶುಭೋದಯವು. ಇದರೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪ್ರತಿ ದಿವಸದ ಈ ವಾಕ್ಯದ ಧ್ಯಾನದ ಸಮಯಗಳು ಆತ್ಮೀಯ ಬೆಳವಣಿಗೆಯಲ್ಲಿಯೂ ಆಶೀರ್ವಾದವು ಸಹಾಯಕವಾಗಿವೆ ಎಂದು ನಂಬುವರಾಗಿದ್ದು ಅದಕ್ಕಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಈ ದಿನದ ಧ್ಯಾನದ ಸಮಯವಾಗಿ 119ನೇ ಕೀರ್ತನೆಯಲ್ಲಿ 1 ಮತ್ತು 2ನೇ ವಚನಗಳನ್ನು ಓದಿಕೊಳ್ಳುವರಾಗೋಣ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು ಎಂಬುದಾಗಿ ಬರೆಯಲ್ಪಟ್ಟಿದೆ. 119ನೇ ಕೀರ್ತನೆಯನ್ನು ಅಭ್ಯಾಸ ಮಾಡುವಾಗ ಗ್ರಹಿಸಬಹುದಾದಂತಹ ಒಂದು ಅಂಶವು ಇತರರ ತಿರಸ್ಕಾರವನ್ನು ಭರಿಸುವ ಭಕ್ತನಾಗಿ ಕಾಣಲ್ಪಡಬಹುದಾಗಿದೆ. ಇಡೀ ಕೀರ್ತನೆಯನ್ನು ಅಭ್ಯಾಸಿಸುವ ಹಾಗೆ ಆಲಯದ ಕುರಿತಾಗಿ ಹೆಚ್ಚಿನ ಪ್ರಸ್ತಾವನೆ ಇಲ್ಲದಿದ್ದರೂ ಆತ್ಮ ಸಂಬಂಧವಾಗಿ ಆಳವಾಗಿ ಇರುವ ಅನೇಕ ವಿಷಯಗಳನ್ನು ಮತ್ತು ವಿಶ್ವಾಸ ಅಥವಾ ನಂಬಿಕೆಯ ಕುರಿತಾಗಿ ನೋಡಿಕೊಳ್ಳಬಹುದಾಗಿದೆ. ಅಂದರೆ ದೇವರ ವಾಕ್ಯಕ್ಕೆ ಹೆಚ್ಚಿನ ಮೌಲ್ಯ ಕೊಡಲ್ಪಡುತ್ತಿದ್ದಾಗಿ ಕಾಣಬರುತ್ತಾ ಇದೆಯಷ್ಟೆ. ಇಡೀ ಕೀರ್ತನೆಯಲ್ಲಿ ದೇವರ ಧರ್ಮಶಾಸ್ತ್ರದ ಕುರಿತಾಗಿ ಬರೆಯಲ್ಪಟ್ಟಿದ್ದು, ಕೀರ್ತನಾಗಾರನ ಸಮಯಗಳನ್ನು ಗಮನಿಸುವಲ್ಲಿ ದೇವರ ಆಜ್ಞೆಗಳು ಭಯಪಡುವ ಹಾಗಲ್ಲ, ಬದಲಾಗಿ ಆನಂದಿಸುವ ಅಥವಾ ಸಂತೋಷಿಸುವ ಹಾಗೆ ಮಾರ್ಪಡಿಸುವುದನ್ನು ಕೀರ್ತನಾಗಾರನು ನೋಡುವನಾಗುತ್ತಿದ್ದಾನೆ. ಅವೆಲ್ಲವೂ ದೇವರ ಪ್ರೀತಿಯಿಂದಲೇ ತುಂಬಲ್ಪಟ್ಟವುಗಳಾಗಿ ಕಾಣಬರುತ್ತಾ ಇವೆಯಷ್ಟೇ. ಇಲ್ಲಿ ಒಬ್ಬ ಹಾಡುಗಾರನ ಮನಸ್ಸನ್ನು ನೋಡುವ ಹಾಗೆ ಶಾಸನಗಳು ಪ್ರೀತಿಯಿಂದ ತುಂಬಿದವುಗಳಾಗಿ, ಆಜ್ಞೆಗಳು ಪ್ರೇಮ ರೂಪದಲ್ಲಿ ಬದಲಿಸಿ ಮಾಡಿ ಮುಗಿಸಬೇಕು ಎಂಬುದಕ್ಕೆ ಬದಲಾಗಿ ಮಾಡಬೇಕು ಎಂಬ ಆಶೆಯಿಂದ, ಭಯಪಡುವ ಬದಲು ಸಂತೋಷದಿಂದ, ಆತಂಕದಿಂದ ಅಲ್ಲದೆ ಅರ್ಥವತ್ತಾಗಿ, ಒತ್ತಡ ಹೇರುವ ಬದಲಾಗಿ ನಂಬಿಕೆಯಿಂದ ದೇವರ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳುವುದಕ್ಕಾಗಿ ಪ್ರೇರೇಪಿಸುತ್ತಾ ಇದೆ. ಓದಿದಂತಹ ವಚನ ಭಾಗವನ್ನು ಗಮನಿಸುವ ಹಾಗೆ ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಸಾಮಾನ್ಯ ಜೀವಿತದಲ್ಲಿ ಲೋಕ ಪ್ರಯಾಣದಲ್ಲಿ ಇರುವಾಗ ಜೀವಿಸುವಂತಹ ದಿನಗಳಿಗೆ 2 ಮಾರ್ಗಗಳನ್ನು ಗಮನಿಸಬಹುದು. ಅದರಲ್ಲಿ ಒಂದು ಆರಿಸಿಕೊಳ್ಳಲೇಬೇಕಾಗಿದೆ. ಮತ್ತಾಯನ ಬರೆದ ಸುವಾರ್ತೆಯ 7ನೇ ಅಧ್ಯಾಯದ 13 ಮತ್ತು 14ನೇ ವಚನದಲ್ಲಿ ಗಮನಿಸುವ ಹಾಗೆ, ಅವಿಧೇಯತೆ ಎಂಬ ವಿಶಾಲ ಮಾರ್ಗದಲ್ಲಿ ನಡೆದರೆ ಪ್ರಾರಂಭದಲ್ಲಿ ಚೆನ್ನಾಗಿಯೇ ಕಾಣುತ್ತಿದ್ದರೂ ಸರಿ, ಕೊನೆಗೆ ಅದು ಆಲೋಚಿಸಬೇಕಾದ ಸಂಗತಿ. ಅದೇ ಸಮಯದಲ್ಲಿ ವಿಧೇಯತೆ ಎಂಬ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದರೆ ಪ್ರಾರಂಭದಲ್ಲಿ ತೊಂದರೆಯಾದರೂ ಸರಿಯೇ, ಅದು ಕೊನೆಗೆ ನಿತ್ಯ ಜೀವಕ್ಕೆ ನಡೆಸುತ್ತದೆ. ಇದೇ ಮಾರ್ಗವನ್ನೇ ಕೀರ್ತನಗಾರನು ಆರಿಸಿಕೊಂಡವನಾಗಿದ್ದಾನೆ. ಈ ಮಾರ್ಗವು ಅನೇಕ ಸಂದರ್ಭಗಳಿಗೆ ಇಷ್ಟವಾಗುವುದಿಲ್ಲವಾದರೂ ಪ್ರಾಪಂಚಿಕ ಸಂಗತಿಗಳಿಗೆ ಆಸ್ಪದವಿಲ್ಲದೆ ಯಾವಾಗಲೂ ಹೆಚ್ಚಿನದಾಗಿ ಕಾಣುವ ಆತ್ಮಿಕ ಸಂಗತಿಗಳೇ ಇಲ್ಲಿ ಕಾಣಲು ಸಾಧ್ಯವಾಗುತ್ತದೆ. ದಾನಿಯೇಲನ ಜೀವಿತದ ಸಮಯಗಳನ್ನು ಗಮನಿಸುವುದಾದರೆ ತನ್ನ ಸಮಯಗಳಲ್ಲಿ ಪವಿತ್ರನಾಗಿ ಅಥವಾ ಪರಿಶುದ್ಧನಾಗಿ ಕಂಡು ಬಂದನಷ್ಟೇ. ಕಾರಣ, ನಿರ್ದೋಷಿಯಾಗಿ ಸಿಂಹಗಳ ಗವಿಯಿಂದ ಬಿಡಿಸಲ್ಪಟ್ಟನು. ದೇವರ ಮಾರ್ಗದಲ್ಲಿ ಜೀವಿಸುವವರು ನಿತ್ಯ ಸಂತೋಷದಲ್ಲಿ ಇರಲು ಸಾಧ್ಯವು. 1ನೇ ವಚನದಲ್ಲಿ ಗಮನಿಸುವ ಒಂದು ವಿಶೇಷವಾದ ಪದ ಧನ್ಯರು ಎಂಬುದಾಗಿ. ಅದನ್ನೇ 1ನೇ ವಚನದಲ್ಲಿ ಓದುತ್ತಾ ಬಂದಿದ್ದೇವಲ್ಲ. ಧನ್ಯರು ಎಂಬ ಪದವು ಹೊರಹೊಮ್ಮುವ ಸಂತೋಷ ಅಥವಾ ಆನಂದ ಅದರ ಮೂಲವು, ಸಂತೋಷವೇ ಅದರ ಪ್ರವಾಹವು. ದೇವರು ಯಾವಾಗಲೂ ಸಂತೋಷವನ್ನು, ಪರಿಶುದ್ಧತೆಯನ್ನು ಜೊತೆಯಾಗಿ ನೋಡ ಬಯಸುತ್ತಾನೆ. ಆದರೆ ಶೋಧಕನ ಸಮಯವನ್ನು ಗಮನಿಸುವಾಗ ಅದು ಹೇಗೆ ನಡೆಸುವಂಥದ್ದಾಗಿದೆ. ಈ ಆತ್ಮೀಯ ಜೀವಿತದಲ್ಲಿ ವಿಶ್ವಾಸಿಯ ಜೀವಿತವು ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಅನುಸರಿಸಿದಾಗ ಪರಿಶುದ್ಧ ಮತ್ತು ಶಾಶ್ವತವಾದ ಸಂತೋಷದ ಫಲಿತಾಂಶಗಳು ಬರುವಂಥವುಗಳಾಗಿವೆ. ದೇವರ ವಾಕ್ಯವು ಆತನನ್ನು ಆಳುವುದರಿಂದ ಆತನು ಸಂತೋಷವಾಗಿ ಇರುವವನಾಗಿದ್ದಾನಲ್ಲ. ಪ್ರಾರ್ಥನೆ ಮಾಡುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.